ಕೆಲಸನೇ ಇನ್ನೊಂದ್ಸತಿ ವಾಷಿಂಗ್ ಮಾಡಂಗಾಯ್ತು. ಆ ಕಾಫಿನ ಈಗ ಬಿಸಿ ಕಾಫಿ ಮಾಡಿದಾಯ್ತು. ಇವಾಗ ಕಾಫಿನ ತಗೊಂಡೋಗ್ಬಿಟ್ಟು ಇದು ಆಫ್ ಮಾಡ್ಬೇಕಿಲ್ಲ ಅಂದ್ರೆ ಎಲ್ಲ ಚೆಲ್ಲೋಗುತ್ತೆ ಈಗ. ಅಯ್ಯೋ ಮಾಡ್ಬೇಡ ಅನ್ನೋದು ನಾನು ಮಾಡ್ಬಿಟ್ಟು ಆಮೇಲೆ ನನ್ನ ಮೇಲೆ ಹೇಳ್ತೀಯಾ? ನಾನು ಹೇಳ್ದೆ ಮಾಡ್ಬೇಡ ಅಂತ. ಮಮ್ಮಿನೂ ಕಾಲೇಜಿಗೆ ಬರ್ತಾವ್ರಿ ಇವತ್ತು. ಕಾಲೇಜಿಗೆ ಬರ್ತೀನಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಅಂಗಡಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಮನೆಗೆ ಹೋಗ್ಬಿಟ್ಟು ರೆಡಿ ಆಗೋದೈತೆ, ತುಂಬ ಟೈಮ್ ಆಗುತ್ತೆ. ಸೊ ನಾನು ಮನೆಯಲ್ಲಿ ವ್ಲಾಗ್ ಎಲ್ಲ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರನೇ ಈಗ ಎಲ್ಲಿದ್ದೀನಿ ಅಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದೀಪ ಎಲ್ಲ ಹಚ್ಚಿದಾಯಿತು. ಸೊ ಇವಾಗ ಕಾನ್ಫರೆನ್ಸ್ ಡೇ 2 ಇದೆ. ಸೊ ಅದಕ್ಕೋಸ್ಕರ ಹೋಗೋಕ್ಕೆ ಇವಾಗ ಟೈಮು ಆಲ್ರೆಡಿ 9:30 ಅಂತ 9 ಇವಾಗ. ಸೊ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ. ಹೋಗ್ತೀನಿ ಇವಾಗ. ಬರೋ ಮುಂಚೆನೇ ಗಾಡಿ ಈಚೆ ಹಾಕ್ಬಿಟ್ಟವ್ರೆ. ಅಯ್ಯೋ, ನಾನು ಎದುರೋದೆ, ನಮ್ಮ ಅಕ್ಕ ಇಲ್ಲೇ ವೀಡಿಯೋ ಮಾಡೋದು ನೋಡ್ಕೊಂಡಿರ್ತಾರೆ. ನಾನು ನೀನು ಹಾಕ್ದ ಗಾಡಿ, ನೀನು ಹಾಕಿರಲ್ಲ ಬಿಡು. ನಮ್ಮಮ್ಮ ಏನು ತಿಂಡಿ ಮಾಡೋ, ಮಮ್ಮಿನೇ ಹಾಕಿರೋದು. ತಿಂಡಿ ಆಯ್ತೇನಮ್ಮ? ಆಯ್ತು, 1 ನಿಮಿಷ, 15 ನಿಮಿಷ, 10 ನಿಮಿಷ ಅಷ್ಟೇ. 10 ನಿಮಿಷ ಆಗ್ಬಾರ್ದ? ಕೇಳನಪ್ಪ. ಆಗ್ಬಾರ್ದು ಅಂದ್ರೆ ಹೇಳು, ತೆಗ್ದಿಟ್ಬಿಟ್ಟು ಹೋಯ್ತೀನಿ. ಹಾಕಳಿ ಒಂದ್ಸಲಿ. ನನ್ಗೆ ಇಟ್ಸಲ್ಲ ಆಗ್ಬಿಡು. ಜಲ್ದಿ ಕೂಡ ಆಯ್ತು. ತಿಂಡಿ ಮುಗಿಸ್ಕೊಂಡು ಹೊರಟಿದಾಯ್ತು. ಮಮ್ಮಿನೂ ಗೊತ್ತಾಗ ಇವತ್ತು ಕಾಲೇಜ್ಗೆ. ಮಮ್ಮಿನೂ ಕಾಲೇಜಿಗೆ ಬರ್ತಾರೆ ಇವತ್ತು. ಕಾಲೇಜಿಗೆ ಬರ್ತೀನಿ. ಅಂದರೆ ಕಾಂಬಿನೇಷನಲ್ಲಿ 3 ಟೈಪ್ ಇದೆ. ಡಿಫ್ರೆಂಟ್ ಡಯಾಬಿಟಿಕ್ ಅಂದರೆ ಡಿಫ್ರೆಂಟ್ ಲೈಕ್ ಒಂದೇ ಕ್ಲಾಸಿಫಿಕೇಶನ್ ಆಫ್ ಡಿಫ್ರೆಂಟ್. ಗೈಸ್, ಇನ್ನು ಕಾನ್ಫರೆನ್ಸ್ ಮುಗೀತು. 2 ಸರ್ಟಿಫಿಕೇಟು, ನಂದೊಂದು, ತೇಜೊಂದು, ಇವ್ರ ಹತ್ರ ಒಂದು. ಸೊ ಇವಾಗ ಮನೆ ಕಡೆ ಕೈಯ ಈಸ್ಕೊಂಡಿದ್ದಾಯಿತು, ಮುಗ್ದಿದ್ದಾಯಿತು ಕಾನ್ಫರೆನ್ಸ್ ಎಲ್ಲ. ನಾನು ಗಾಡಿಯಲ್ಲಿ ನಿಲ್ಲಿಸ್ದೆ ಬೆಳಿಗ್ಗೆ, ಗೊತ್ತಿಲ್ವಲ್ಲ. ನಾವು ಅಲ್ಲೂ ಹೋಗ್ಬೇಕು, ಅಲ್ಲಿ ನಿಂತೈತೆ. ಗೈಸ್, ನಾನು ಆಗಲೇ ಬಂದು ಮನೆಗೆ ತುಂಬ ಹೊತ್ತಾಯಿತು. ಯಾವಾಗ ಅಂದರೆ ಒಂದು 3:30 ಬಂದೆ. 3:30 ಬಂದು ಗಾಡಿಗೆ ಒಳಗಡೆ ಹಾಕ್ಬಿಟ್ಟು ಮಲಗಿದ್ದೆ. ಬಂದ್ಬಿಟ್ಟು ಯಾಕೋ ತಲೆನೋವು ಜಾಸ್ತಿ ಇತ್ತು ಅಂದ್ಬಿಟ್ಟು ಬಂದು ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಇವಾಗ ಎದ್ಬಿಟ್ಟು ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಈಗಾಗಲೇ 4:30. ಇವಾಗ ಎದ್ದು ಹೋಗ್ತಾಯಿದ್ದೆ. ಮುಖ ಎಲ್ಲ ತಳ್ಕೊಂಡು ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಈಚೆ ಹೋಗ್ತಾಯಿದ್ದೀನಿ. ಎಲ್ಲೋಳ ಅಷ್ಟಲ್ಲ, ಅಲ್ಲೇ ಮಳೆ ಎಲ್ಲ ಉಯ್ದ್ಬಿಟ್ಟು ಹೋಗ್ಬಿಟ್ಟೈತೆ. ಮಳೆ ಎಲ್ಲ ಉಯ್ದು ಹೋಗೈತೆ. ನಾನು ಮಲಗಿದ್ದೆ, ಆಗ ಒಳ್ಳೆ ನಿದ್ದೆ ಹೊಡೆದ್ಬಿಟ್ಟು ಎದ್ದಿದ್ದೀನಿ. ಆಗಿರಲಿಲ್ಲ. ಒಂದು 5-10 ನಿಮಿಷ ಅಂಗಡಿ ಹತ್ರ ಹೋಗ್ಬಿಟ್ಟು ಮತ್ತೆ ನೋಡೋಣ ಕ್ರಿಕೆಟ್ ಆಡೋಕ್ಕೆ ಹೋಗೋದಾಗ್ಬಿಡುವ ಅಂತ. ಸ್ವಲ್ಪ ಮೂಡ್ ಫ್ರೆಶ್ ಆಗಬೇಕಂದ್ರೆ ಹೋಗ್ಬೇಕಿಲ್ಲ ಅಂದರೆ ಮೈಂಡೆಲ್ಲ ಫುಲ್ ಬ್ಲ್ಯಾಂಕ್ ಆಗಿಬಿಡ್ತದೆ. ಅದಕ್ಕೋಸ್ಕರ ಈಗ ನಾನು ಇಲ್ಲಿ ಮೈಂಡ್ ಫ್ರೆಶ್ ಆಗಿರಿವೆ, ಕೆಳಗಡೆ ಬಿದ್ದೋಗ್ಬಿಟ್ಟು. ಹೋಗೋಕ್ಕೆ ಮುಂಚೆ ಒಂದು ವಿಸಿಟ್ ಅಂಗಡಿ ಏನಾದರೂ ಬಿದ್ದೈತಾ ನೋಡಿಕೊಂಡು ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಒಂದು ಸತಿ ವಿಸಿಟ್ ಹಾಕ್ಕೊಂಡು ಹೋಗಬೇಕು. ವಿಸಿಟ್ ಹಾಕೊಂಬಂದು ಬೆಳಗ್ಗೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದಿದ್ದು ವ್ಲಾಗ್ನ. ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿಬಿಟ್ಟು ಇಲ್ಲೇ ಹೋಗಿದ್ದೆ. ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ಇಲ್ಲ, ಇವತ್ತಲ್ಲ, ಇವತ್ತು ಟೈಮ್ ಆಗಿರಲಿಲ್ಲ, ಹೋಗಿದ್ದೆ. ಸೊ ಅದಕ್ಕೆ ಇವಾಗ ಒಂದು ವಿಸಿಟ್ ಹಾಕ್ಕೊಂಡು ಏನಾದ್ರು ಬಿದ್ದೈತೆ ಎಲ್ಲ ಚೆಕ್ ಮಾಡಿಬಿಟ್ಟು, ಇವಾಗ ಏನು ಬಿದ್ದಿಲ್ಲ ಅಲ್ವಾ, ಮತ್ತೆ ನೋಡ್ಕೊಂಡು ನೀಟಾಗಿ ಇವಾಗ ಎಸ್ಕೇಪ್ ಇಲ್ಲಿಂದ. ಅಲ್ಲೇ ತುಂಬ ದಿನ ಆದಮೇಲೆ ಇವತ್ತು ಕ್ರಿಕೆಟ್ ಆಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬಟ್ ಯಾರೂ ಗೊತ್ತಾಯಿಲ್ಲ, ಇಬ್ಬರೇ ಹೋಗ್ತಾಯಿದ್ದೀವಿ. ಆಡ್ತಾ ಯಾರು ಬಂದರೆ ಆಡೋದು, ಇಲ್ಲ ಅಂದರೆ ರಿಟರ್ನ್ ಹೋಗೋದು. ಬಟ್ನಲ್ಲಿ ನಾನು ನಮ್ಮ ಹುಡುಗ ಇಬ್ಬರು ಹಿಂದೆಗಡೆ ಇಬ್ಬರೇ ಆಡೋಕ್ಕೆ ಹೋಗ್ತಾಯಿದ್ದೀವಿ ಅಷ್ಟೇ. ಯಾರಿಲ್ಲ ಅಂದರೆ ಸುಮ್ಮನೆ ಒಂದು 5-10 ನಿಮಿಷ ಆಡೋದು, ರಿಟರ್ನ್. ಆದರೆ ಮಂತ ಇರೋಕ್ಕೆ ಬೇಜಾರು. ಸೊ ಅದಕ್ಕೋಸ್ಕರ ನಾವು ಬರೋದು ಆಡೋಕ್ಕೆ ಅಂತ. ಬಟ್ ಎಲ್ಲರಿಗೂ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಯಾರೂ ಬರೋಲ್ಲ. ನಾವೇ ಬರಬೇಕು, ನಾವೇ ಹೋಗ್ಬೇಕು. ಎಷ್ಟು ಕ್ರಿಕೆಟ್ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ಏನು ಆಡೋಕ್ಕಿಲ್ಲ, ಏನೂ ಇಲ್ಲ. ಸೊ ಅದಕ್ಕೋಸ್ಕರ ರಿಟರ್ನು. ಹಿಂದೆಗಡೆ ಫ್ರೆಂಡ್ ಬೇರೆ ಬರ್ತಾವ್ರೆ ಕ್ಯಾಚ್ ಆಗಕ್ಕೆ. ನಮ್ಮ ಬೌನ್ಸರ್ ಬರ್ತಾವ್ರೆ ಹಿಂದೆಗಡೆ. ಒಂಟ್ರು ಬೌನ್ಸರೇ ಕಡಿಕೋ ಇಲ್ಲಿ. ಗೈಸ್, ಈಗ ಮನೆಗೂ ಬಂದು ರೀಚ್ ಆಗಿದ್ದಾಯಿತು. ಇಲ್ಲಿ ಯಾರ್ದು ಸೌಂಡೇ ಇಲ್ಲ. ಹಲೋ ಹೇಳಿ ಸರ್. ಏನಾರು ಐತೇನಮ್ಮ ತಿನ್ನೋಕ್ಕೆ? ಓ, ಇಲ್ಲಿ ಬಂದ್ಬಿಟ್ಟು ಮಾಡ್ತೀನಿ. ಇದು
ಗೈಸ್ ಹೇಳಿರಲ್ಲ ಗಿಫ್ಟು ಬಂದೈತೆ, ಇಟ್ಕೊಂಡಿರ್ಬೇಕಾ? ಇಲ್ಲ, ಅದು ಲಾಕ್ ಆಗೈತೆ ಅದು. ಲಾಕಾ? ತಂಗಿರಲ್ಲ. ಏನು ಆನೆ ಐತೆ ಅಲ್ಲ? ಡಿಫೆಕ್ಟ್ ಪೀಸಾ? ಎಂತದ್ದು ಇಲ್ಲ. ಮತ್ತು ಆನೆ ಐತೆ ಅಲ್ಲ? ಚಾರ್ಜರ್ ಐತೆ ನೋಡಿ, ಚಾರ್ಜ್ ಖಾಲಿ. ಮಾಮೂಲಿ ಸಿಪಿನ್ ಚಾರ್ಜ್ ಹಾಕು. ಸಿಪಿನೇ ಅದು. ಅಲ್ಲಿ ತೊಗೊಂಬರ್ತೀನಿ, ಅದಾದಮೇಲೆ ಅದನ್ನು ಟೆಸ್ಟ್ ಮಾಡ್ತೀನಿ ಫಸ್ಟ್ ಟೈಮು. ಕಾಫಿ ಪೌಡ್ರ್ ಐತಲ್ಲ ಮಮ್ಮಿ? ಕಾಫಿ ಪೌಡ್ರ್ ಐತೆ, ಅದನ್ನು ಟೆಸ್ಟ್ ಮಾಡೋಣ ಫಸ್ಟ್ ಟೈಮ್. ಅದು ತುಂಬ ದಿನ ನೋಡಿದ್ದೆ, ಸೊ ಇವಾಗ ಮಾಡ್ತೀನಿ. ಫಸ್ಟ್ ಹಾಲು ತೊಗೊಂಬಂದ್ಬಿಟ್ಟು ಅದನ್ನು ಮಾಡಿಬಿಟ್ಟು ನೋಡೋಣ ಹೇಗೆ ಬರುತ್ತೆ. ಮಾಮೂಲಿ ಕೈಯಲ್ಲಿ ಬ್ಲೆಂಡ್ ಮಾಡೋದು ತುಂಬ ಟೈಮ್ ಹಿಡಿತಿತ್ತು, ಬಟ್ ಇದು ಎಷ್ಟು ಟೈಮ್ ಹಿಡಿಯುತ್ತೆ ಗೊತ್ತಾಗುತ್ತೆ ತಂದಾಗ. ಗೈಸ್ ಮಾಡೋಕ್ಕೆ ಆಲ್ರೆಡಿ ಇದರಲ್ಲಿ ಕಾಫಿ ಪುಡಿ, ಸಕ್ಕರೆ, ಆದಮೇಲೆ ಇದು ಮಿಷಿನ್ ನೋಡೋಣ ಇದರಲ್ಲಿ ಆಗುತ್ತಾ ಅಂತ. ನಮ್ಮ ಅಕ್ಕ ತರಿಸ್ಬಿಟ್ಟು ಇಟ್ಟೋರೆ ಆಗುತ್ತೆ ಅಂತ, ಬಟ್ ನನಗೇನೋ ಡೌಟ್ ಇದು ಆಗುತ್ತೋ ಇಲ್ಲ ಅಂತ. ಏನೋ ಹಾಕೋಬೇಕು, ನೀರು ಹಾಕ್ಬೇಕು ಗೊತ್ತು ನನಗೂ. ವರ್ಕ್ ಆಮೇಲೆ ಜುರ್ರ ಅಂತ ಆರಿಸ್ಬಿಟ್ಟಿಯಪ್ಪ ಮೇಲ್ಗಡೆ. ನಾನು ಕ್ಯಾಮ್ರಾ ಹಿಡಿತೀನಿ. ಫಾಸ್ಟ್ ಇದೆ. ಇಲ್ಲ ಇವಾಗ ಸ್ಟಾರ್ಟ್ ಮಾಡ್ತೀವಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೇ ಹಾಕಿರೋದು ಫಸ್ಟ್ ನನಗೆ, ಆದರೆ ನಾನು ಒಬ್ಬ ಕುಡಿಯೋಣ ಅಂತ. ಮಾಡಬೇಕಾದ್ರೆ ತುಂಬ ಟೈಮ್ ಹಿಡಿತಿತ್ತು, ಬಟ್ ಇವಾಗ ನೋಡಿ ಮಿಷಿನಲ್ಲಿ ಆಗಿದ್ದಕ್ಕೆ ಎಷ್ಟು ಫಾಸ್ಟಾಗಿ ಆಯಿತು. ಬಟ್ ಇದ್ರೊಳಗಡೆ ಹಾಕಿದಾಗ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗ್ತೈತೆ. ಬಟ್ ಇರಪ್ಪ, ಆಮೇಲೆ ನಾನು ಲ್ಯಾಪ್ಟಾಪ್ ಎತ್ಕೊಬಿಡ್ತೀನಿ. ಯಾಕೆ ಅಲ್ಲೇನು ಮಾಡಲ್ಲ. ಆಯ್ತಾಯ್ತು ಘಮ ಘಮ ಅಂತ ಕಾಫಿ ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ಇರಲಿ, ಆಯ್ತಾಯ್ತಲ್ಲ ಇಲ್ಲಿ. ಒಂದು ಪ್ಯಾಕೆಟ್ ಸಾಕಣಮ್ಮ. ರೈಸ್ ಆಗೈತೆ ನೋಡಿ. ಇವಾಗ ಇದಕ್ಕೆ ಮಿಲ್ಕ್ ಆ್ಯಡ್ ಮಾಡ್ಬೇಕಷ್ಟೇ. ಮಿಲ್ಕ್ ಆ್ಯಡ್ ಮಾಡಿಬಿಟ್ರೆ ಮಿಲ್ಕ್ ಹಾಕಿದಾಯ್ತು ಫುಲ್. ಅವಾಗ ಮಾಡಿದರೆ, ಆಗ ನಾರ್ಮಲ್ ಮಾಡ್ತಿದ್ದಲ್ಲ, ಆಗ ತುಂಬ ಇದನ್ಸೋದು. ಇವಾಗ ಡಿಫ್ರೆಂಟ್ ಆಗೈತಿ. ಇರಿ ಫಸ್ಟ್ ಟೇಸ್ಟ್ನ ಇಲ್ಲಿ ಕೊಡ್ತೀನಿ ಒಬ್ರಿಗೆ. ತಗೋ ಟೇಸ್ಟ್ ಮಾಡು ಜಲ್ದಿ. ಚೆನ್ನಾಗೈತಾ? ಕುಡ್ಕೊ ನೀನು, ಕುಡಿ. ಚೆನ್ನಾಗಿಲ್ಲ ಅನ್ಸ್ತದ, ಅದಕ್ಕೆ ಹಂಗೆ ಆಡ್ತಾ ಇರೋದು. ಇಲ್ಲ, ಚೆನ್ನಾಗಿದೆ. ಇದು ಆಫ್ ಮಾಡ್ಬೇಕಿಲ್ಲ ಅಂದ್ರೆ ಎಲ್ಲ ಚೆಲ್ಲೋಗುತ್ತೆ ಈಗ. ಅಯ್ಯೋ ಸೋನು ಪ್ಲೀಸ್. ಹಾಲು ಕಣೋ. ದಪ್ಪಾಗಿದ್ಯಾ ಸಣ್ಣ ಅನ್ಬಿಟ್ಟ? ಇದೇ ಮಾಡೋದು. ನಾನು ಅದನ್ನ ಮಿಕ್ಸ್ ಮಾಡಕ್ಕೆ ಅಂತ ಹೋದೆ, ಬಟ್ ಎಲ್ಲ ಚೆಲ್ಲಿ ಹೋಯ್ತದು. ಸರಿ ಆಯ್ತು. ಇನ್ನು ನಮ್ಮಮ್ಮ ಫೋನ್ ಕಟ್ ಮಾಡ್ಲಿ ಅವಾಗ ಒಂದು ಸ್ವಲ್ಪ ಐತೆ. ಆನ್ ಮಾಡ್ಬೇಡ ಬಿಡು. ನಂಗಂತ ನಮ್ಮ ಅಕ್ಕ ಮಾಡೋದೆಲ್ಲ ಇಂಥ ಕೆಲಸನೇ. ಇನ್ನೊಂದ್ಸತಿ ವಾಷಿಂಗ್ ಮಾಡಂಗಾಯ್ತು. ಆ ಕಾಫಿನೀಗ ಬಿಸಿ ಕಾಫಿ ಮಾಡಿದಾಯ್ತು. ಇವಾಗ ಕಾಫಿನ ತಗೊಂಡೋಗ್ಬಿಟ್ಟು ಆ ಕಾಫಿ ಕಾಯ್ತಾ ಐತಿ ಇವಾಗ. ಮಾಡಬೇಡ ಅನ್ನೋದು ನಾನು ಮಾಡ್ಬಿಟ್ಟು ಆಮೇಲೆ ನನ್ನ ಮೇಲೆ ಹೇಳ್ತೀಯಾ? ನಾನು ಹೇಳ್ದೆ ಮಾಡಬೇಡ ಅಂತ, ಹೋಗ್ಬಿಟ್ಟು ಹಂಗೆ ಮಾಡೋದು. ಅದು ಹಂಗೆ ಎಲ್ಲ ಚೆಲ್ಲಿ ಹೋಯ್ತದು. ಬಟ್ ಮಾಡೋಕೆ ಹೋಗಿದ್ದು ಯಾವುದೋ ಕಾಫಿ, ಈಗ ಆಗಿದ್ದೇ ಬೇರೆ ಕಾಫಿ. ಅದೆಲ್ಲ ಅಲ್ಲೆಲ್ಲ ಚೆಲ್ಲಿ ಎಲ್ಲ ಮಾಡಿ ಆಯಿತು. ಸೊ ಇವಾಗ ಅದಕ್ಕೆ ಪ್ಲೈನ್ ಕಾಫಿನೇ ಕುಡಿಯೋಣ. ಅದು ಚೆನ್ನಾಗಿತ್ತು ಒಟ್ಟಿನಲ್ಲಿ ಟೇಸ್ಟ್. ನಮ್ಮ ಅಕ್ಕ ಟೇಸ್ಟ್ ಚೆನ್ನಾಗಿತ್ತು ಅಂತ ಅಂದರು. ಸೊ ಇವಾಗ ಅದನ್ನೇ ಬಿಸಿ ಮಾಡಿಬಿಟ್ಟು ನಾರ್ಮಲ್ ಕಾಫಿ ಆಯ್ತದೆ. ಕಾಫಿ ಕುಡ್ದಿದ್ದಾಯ್ತು. ಸೊ ಇವಾಗ ಅಂಗಡಿ ಕ್ಲೋಸ್ ಮಾಡ್ಕೊಂಬರೋವರೆಗೂ ಅಂಗಡಿ ಹತ್ರ ಇರಬೇಕು. ಅಂಗಡಿ ಕ್ಲೋಸ್ ಮಾಡ್ಕೊಂಬಂದಾದ್ಮೇಲೆ ಸೇಮ್ ಇದೇ ಸ್ಪಾಟಲ್ಲಿ ಸಿಗ್ತೀನಿ ರಿಟರ್ನು. ಗೈಸ್ ಕ್ಲೋಸ್ ಮಾಡ್ಕೊಂಬಂದೆ ಅಂತ ಹೇಳಿದಲ್ವ, ಇಲ್ಲಿಂದ ಹೋಗ್ಬೇಕಾರೆ ಮಾಡ್ತೀನಿ ಈಗ. ಸೊ ಜಸ್ಟ್ ಬಂದೆ ಅಂಗಡಿಯಿಂದ ಮನೆಗೆ, ಫೋನ್ ಬಂದಿತ್ತು. ಅಷ್ಟರಲ್ಲೇ ಫೋನ್ ಬಂತಲ್ಲ, ಈಚೆ ಕಟ್ ಮಾಡಿದೆ. ಗೈಸ್ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.